ನಮಸ್ಕಾರ ಎಲ್ರಿಗೂ. ಇಂದಿನ ವಿಡಿಯೋದಲ್ಲಿ ನಾವು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ಸ್ ಬಗ್ಗೆ ಚರ್ಚಿಸೋಣ. ಉದ್ದೇಶ, ಈ ವಿಡಿಯೋದ ಕೊನೆಯಲ್ಲಿ ನೀವು ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟ್ ನ ವಿವಿಧ ಸ್ಟೇಜಸ್ ವಿಸಿಟ್ ಮಾಡಬಲ್ಲಿರಿ. ಪ್ರತಿಯೊಂದು ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟ್ ನ ಫಂಕ್ಷನ್ ಅನ್ನು ಇಂಟರ್ಪ್ರೆಟ್ ಮಾಡಬಲ್ಲಿರಿ. ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟ್ ನ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಅನ್ನು ಪ್ರಿಪೇರ್ ಮತ್ತು ಡ್ರಾ ಮಾಡಬಲ್ಲಿರಿ. ಬನ್ನಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ಸ್ ಕುರಿತು ಚರ್ಚಿಸೋಣ. ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಸಾಮಾನ್ಯವಾಗಿ ಗುಡ್ಡಗಾಡು ಪ್ರದೇಶಗಳಲ್ಲಿ ನಿರ್ಮಾಣವಾಗುತ್ತದೆ. ಇಲ್ಲಿ ಸುಲಭವಾಗಿ ಡ್ಯಾಮ್ ಅನ್ನು ನಿರ್ಮಿಸಲಾಗುತ್ತದೆ ಹಾಗೂ ಬಹುದೊಡ್ಡ ವಾಟರ್ ರಿಸರ್ವೈರ್ಸ್ ಇರುತ್ತದೆ. ಡ್ಯಾಮ್ನಿಂದ ನೀರು ಒಂದು ವಾಟರ್ ಟರ್ಬೈನ್ ಮೂಲಕ ಹಾದು ಹೋಗುತ್ತದೆ. ವಾಟರ್ ಟರ್ಬೈನ್ ಬೀಳುವಂತಹ ನೀರಿನ ಎನರ್ಜಿಯನ್ನು ಕ್ಯಾಪ್ಚರ್ ಮಾಡುತ್ತದೆ. ಹೈಡ್ರೋಲಿಕ್ ಎನರ್ಜಿಯನ್ನು ಟರ್ಬೈನ್ ಶಾಫ್ಟ್ನಲ್ಲಿ ಅಂದರೆ ಹೆಡ್ನ ಪ್ರಾಡಕ್ಟ್ ಮತ್ತು ನೀರಿನ ಹರಿವು ಮೆಕ್ಯಾನಿಕಲ್ ಎನರ್ಜಿಯಾಗಿ ಬದಲಾಗುತ್ತದೆ. ಟರ್ಬೈನ್ ಆಲ್ಟರ್ನೇಟರ್ ಅನ್ನು ಡ್ರೈವ್ ಮಾಡುತ್ತದೆ. ಇದು ಮೆಕ್ಯಾನಿಕಲ್ ಎನರ್ಜಿಯನ್ನು ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತದೆ. ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ಸ್ ಬಹಳ ಪ್ರಸಿದ್ಧವಾಗುತ್ತಿವೆ, ಏಕೆಂದರೆ ಇಂಧನಗಳ ಇರುವಿಕೆ ಅಂದರೆ ಕೋಲ್ ಮತ್ತು ಆಯಿಲ್ ದಿನೇ ದಿನೇ ಕಡಿಮೆ ಆಗುತ್ತಿದೆ. ಡ್ಯಾಮ್ನಲ್ಲಿ ಹಿಡಿದಿಡಲಾದ ನೀರಿನಲ್ಲಿರುವ ಪೊಟೆನ್ಷಿಯಲ್ ಎನರ್ಜಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ಸ್ನಲ್ಲಿ ನೀರನ್ನು ಕೈನೆಟಿಕ್ ಎನರ್ಜಿಯಾಗಿ ಬದಲಾಯಿಸುತ್ತಿದೆ. ಡ್ಯಾಮ್ನ ಬೇಸ್ನಲ್ಲಿರುವ ಟರ್ಬೈನ್ ಏನಿದೆಯಲ್ಲ, ಅದಕ್ಕೆ ಡ್ಯಾಮ್ನಿಂದ ಜೋರಾಗಿ ಹರಿಯುವ ನೀರಿನೊಂದಿಗೆ ಸಪ್ಲೈ ಮಾಡಲಾಗುತ್ತದೆ. ಟರ್ಬೈನ್ ಹರಿಯುವ ನೀರಿನ ಕೈನೆಟಿಕ್ ಎನರ್ಜಿ ಮೂಲಕ ಪ್ರಾಪೆಲ್ ಮಾಡಲಾಗುತ್ತದೆ. ಶಕ್ತಿ ಉತ್ಪಾದನೆ ಮಾಡಲು ಜನರೇಟರ್ ಅನ್ನು ಮತ್ತೆ ಟರ್ಬೈನ್ ಮೂಲಕ ಪ್ರಾಪೆಲ್ ಮಾಡಲಾಗುತ್ತದೆ. ಇನ್ಸ್ಟಾಲ್ ಮಾಡಲಾದ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕೆಪಾಸಿಟಿ ದೃಷ್ಟಿಯಿಂದ ಭಾರತ ವಿಶ್ವದಲ್ಲಿ 5ನೇ ಸ್ಥಾನದಲ್ಲಿದೆ. ಭಾರತವು ಮಾರ್ಚ್ 2020 ಕೊನೆಗೆ 46,000 ಮೆಗಾವಾಟ್ನ ಸಾಮರ್ಥ್ಯದ ಯುಟಿಲಿಟಿ ಸ್ಕೇಲ್ ಹೈಡ್ರೋ ಎಲೆಕ್ಟ್ರಿಕ್ ಇನ್ಸ್ಟಾಲ್ ಮಾಡಿದೆ ಅಂದ್ರೆ ಹೀಗೂ ಹೇಳಬಹುದು. ಇದು ಅದರ ಟೋಟಲ್ ಯುಟಿಲಿಟಿ ಪವರ್ ಪ್ರೊಡಕ್ಷನ್ ಕೆಪಾಸಿಟಿಯ 12.3% ಎಂದು. ಹಂತ 1, ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ನ ಸ್ಟೇಜಸ್ಗೆ ವಿಸಿಟ್ ಮಾಡಿ. ಅಂದರೆ 1 ಹೈಡ್ರೋಲಿಕ್ ಸ್ಟ್ರಕ್ಚರ್ಸ್, 2 ವಾಟರ್ ಟರ್ಬೈನ್ಸ್, 3 ಇಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್. ಹಂತ 2, ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟ್ನ ಈ ಸ್ಟೇಜಸ್ ಅನ್ನು ಗುರುತಿಸಿ ಮತ್ತು ಅದರ ಫಂಕ್ಷನ್ಸ್ ಅನ್ನು ಬರೆಯಿರಿ. ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ನಲ್ಲಿ ಹೈಡ್ರೋಲಿಕ್ ಸ್ಟ್ರಕ್ಚರ್ಸ್ ಡ್ಯಾಮ್, ಸ್ಪಿಲ್ ವೇಸ್, ಹೆಡ್ ವರ್ಕ್ಸ್, ಸರ್ಚ್ ಟ್ಯಾಂಕ್, ಪೆನ್ ಸ್ಟಾಕ್ ಮತ್ತು ಎಕ್ಸೆಸರಿ ವರ್ಕ್ಸ್ ಸೇರಿವೆ. ಡ್ಯಾಮ್, ಡೈವರ್ಷನ್ ಡ್ಯಾಮ್. ಡ್ಯಾಮ್ ಒಂದು ಹೈಯರ್ ಬ್ಯಾರಿಯರ್ ಆಗಿದ್ದು ಇದು ನೀರನ್ನು ಸ್ಟೋರ್ ಮಾಡುತ್ತದೆ ಮತ್ತು ವಾಟರ್ ಹೆಡ್ ಮಾಡುತ್ತದೆ. ಡ್ಯಾಮ್ಸ್ ಅನ್ನು ಕಾಂಕ್ರೀಟ್ ಅಥವಾ ಸ್ಟೋನ್ ಮ್ಯಾಸನರಿ, ಅರ್ತ್ ಅಥವಾ ರಾಕ್ ಫಿಲ್ನಿಂದ ನಿರ್ಮಿಸಲಾಗುತ್ತೆ. ಟೈಪ್ ಮತ್ತು ಅರೇಂಜ್ಮೆಂಟ್ ಸೈಟ್ನ ಟೋಪೋಗ್ರಫಿ ಮೇಲೆ ಅವಲಂಬಿತವಾಗಿರುತ್ತದೆ. ಸ್ಪಿಲ್ವೇಸ್, ಸಬ್ಸಿಡಿಯರಿ ಸ್ಪಿಲ್ವೇಸ್. ಕೆಲವೊಮ್ಮೆ ಏನಾಗುತ್ತದೆ ಅಂದರೆ ರಿವರ್ ಫ್ಲೋ ರಿಸರ್ವೇರ್ನ ಸ್ಟೋರೇಜ್ ಕೆಪಾಸಿಟಿಯನ್ನು ಮೀರಿದಾಗ ಅಂತಹ ಸಿಚುವೇಶನ್ ಅಲ್ಲಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಭಾರಿ ಮಳೆ ಆಗಿ ಡ್ಯಾಮ್ನ ಡೌನ್ ಸ್ಟ್ರೀಮ್ ಸೈಡ್ನಲ್ಲಿ ರಿವರ್ನಲ್ಲಿ ಸ್ಟೋರೇಜ್ ರಿಸರ್ವೇರ್ನಿಂದ ಸರ್ಪ್ಲಸ್ ವಾಟರ್ ಅನ್ನು ಡಿಸ್ಚಾರ್ಜ್ ಮಾಡುವುದಕ್ಕಾಗಿ ಸ್ಪಿಲ್ವೇಸ್ ಬಳಕೆ ಮಾಡಲಾಗುತ್ತದೆ. ಹೆಡ್ವರ್ಕ್ಸ್, ಸ್ಟೋರೇಜ್ ಹೆಡ್ವರ್ಕ್ಸ್. ಹೆಡ್ವರ್ಕ್ಸ್ನಲ್ಲಿ ಒಂದು ಇಂಟೇಕ್ನ ಹೆಡ್ನಲ್ಲಿ ಡೈವರ್ಷನ್ ಸ್ಟ್ರಕ್ಚರ್ಸ್ ಇರುತ್ತವೆ. ಅವುಗಳಲ್ಲಿ ಸಾಮಾನ್ಯವಾಗಿ ತೇಲುವ ಕೆಸರನ್ನು ಡೈವರ್ಟ್ ಮಾಡುವುದಕ್ಕಾಗಿ ಬೂಮ್ಸ್ ಮತ್ತು ರ್ಯಾಕ್ಸ್. ಟರ್ಬೈನ್ನಲ್ಲಿ ನೀರಿನ ಹರಿವನ್ನು ಕಂಟ್ರೋಲ್ ಮಾಡುವುದಕ್ಕಾಗಿ ಡೆಬ್ರಿಸ್ ಮತ್ತು ಸೆಡಿಮೆಂಟ್ಸ್ ಹಾಗೂ ವಾಲ್ವ್ಸ್ ಅನ್ನು ಬೈಪಾಸ್ ಮಾಡಲು ಸ್ಲೂಸಸ್ ಸೇರಿಕೊಳ್ಳುತ್ತವೆ. ಸರ್ಜ್ ಟ್ಯಾಂಕ್, ರೆಸ್ಟ್ರಿಕ್ಟೆಡ್ ಆರಿಫೈಸ್ ಸರ್ಜ್ ಟ್ಯಾಂಕ್. ಸರ್ಜ್ ಟ್ಯಾಂಕ್ ಕಂಡ್ಯೂಟ್ನ ಪ್ರಾರಂಭದಲ್ಲಿ ಅದರ ಬಳಿಯೇ ಇರುತ್ತದೆ. ಟರ್ಬೈನ್ ಒಂದು ಸ್ಟೆಡಿ ಲೋಡ್ನಲ್ಲಿ ನಡೆಯುತ್ತಿರುವಾಗ ನೀರಿನ ಹರಿವಿನಲ್ಲಿ ಯಾವುದೇ ಅಲೆಗಳು ಇರುವುದಿಲ್ಲ. ಕಂಡ್ಯೂಟ್ ಮೂಲಕ ಟರ್ಬೈನ್ನ ಅಗತ್ಯಗಳನ್ನು ಪೂರ್ತಿಗೊಳಿಸಲು ಬಹಳ ಸಾಕು. ಹಾಗೆ ನೋಡಿದರೆ ಟರ್ಬೈನ್ನಲ್ಲಿ ಲೋಡ್ ಕಡಿಮೆ ಇರುವಾಗ ಗವರ್ನರ್ ಟರ್ಬೈನ್ನ ಗೇಟ್ಸ್ ಅನ್ನು ಬಂದ್ ಮಾಡುತ್ತದೆ. ಇದರಿಂದ ಟರ್ಬೈನ್ನಲ್ಲಿ ನೀರಿನ ಸಪ್ಲೈ ಕಡಿಮೆಯಾಗುತ್ತದೆ. ಕಂಡ್ಯೂಟ್ನ ಕೆಳಭಾಗದಲ್ಲಿ ಎಕ್ಸೆಸ್ ವಾಟರ್ ಸರ್ಜ್ ಟ್ಯಾಂಕ್ನಲ್ಲಿ ಹಿಂತಿರುಗಿ ಜೋರಾಗಿ ಹರಿದು ಬರುತ್ತದೆ ಮತ್ತು ನೀರಿನ ಮಟ್ಟವನ್ನು ಹೆಚ್ಚಿಸುತ್ತದೆ. ಈ ರೀತಿ ಕಂಡ್ಯೂಟ್ ಅನ್ನು ಬರ್ಸ್ಟ್ ಆಗದಂತೆ ತಡೆಯುತ್ತದೆ. ಪೆನ್ ಸ್ಟಾಕ್ಸ್, ಹೈ ಡೆನ್ಸಿಟಿ ಪಾಲಿಎಥಿಲೀನ್. ಪೆನ್ ಸ್ಟಾಕ್ಸ್ ಓಪನ್ ಅಥವಾ
ಕ್ಲೋಸ್ಡ್ ಕಂಡ್ಯೂಟ್ಸ್ ಏನಿರ್ತವೆ ಅದು ನೀರನ್ನು ಟರ್ಬೈನ್ಸ್ ತನಕ ಒಯ್ಯುತ್ತದೆ. ಇದು ಸಾಮಾನ್ಯವಾಗಿ ರೇನ್ಫೋರ್ಸ್ಡ್ ಕಾಂಕ್ರೀಟ್ ಅಥವಾ ಸ್ಟೀಲ್ನಿಂದ ಮಾಡಲ್ಪಟ್ಟಿರುತ್ತದೆ. ಪೆನ್ಸ್ಟಾಕ್ನ ದಪ್ಪ ಹೆಡ್ ಅಥವಾ ವರ್ಕಿಂಗ್ ಪ್ರೆಷರ್ನೊಂದಿಗೆ ಹೆಚ್ಚುತ್ತದೆ. ವಿವಿಧ ಡಿವೈಸಸ್ ಉದಾಹರಣೆಗೆ ಆಟೋಮೆಟಿಕ್ ಬಟರ್ಫ್ಲೈ ವಾಲ್ವ್, ಏರ್ ವಾಲ್ವ್ ಮತ್ತು ಸರ್ಚ್ ಟ್ಯಾಂಕ್ ಪೆನ್ಸ್ಟಾಕ್ಸ್ನ ಸುರಕ್ಷತೆಗಾಗಿ ನೀಡಲಾಗಿರುತ್ತದೆ. ಟೇಲ್ ರೇಸ್, ಮಿಲ್ ರೇಸ್. ಟೇಲ್ ರೇಸ್ ಅಂದರೆ ಅದೊಂದು ಚಾನಲ್. ಅದು ನೀರನ್ನು ಅದನ್ನು ಟೇಲ್ ವಾಟರ್ ಅನ್ನಲಾಗುತ್ತದೆ. ಅದು ಟರ್ಬೈನ್ ಮೂಲಕ ಹಾದು ಹೋದ ನಂತರ ಪವರ್ ಹೌಸ್ನಿಂದ ದೂರ ಒಯ್ಯುತ್ತದೆ. ಇದು ನ್ಯಾಚುರಲ್ ಸ್ಟ್ರೀಮ್ ಚಾನಲ್ ಅಥವಾ ಒಂದು ವಿಶೇಷ ಎಕ್ಸ್ಕಾವೇಟೆಡ್ ಚಾನಲ್ ಇರಬಹುದು. ಅದು ಒಂದು ಸಮಯದಲ್ಲಿ ಪವರ್ ಹೌಸ್ನಿಂದ ಡೌನ್ ಸ್ಟ್ರೀಮ್ನಿಂದ ನ್ಯಾಚುರಲ್ ಸ್ಟ್ರೀಮ್ನಲ್ಲಿ ಎಂಟರ್ ಮಾಡುತ್ತದೆ. ಡ್ರಾಫ್ಟ್ ಟ್ಯೂಬ್, ಕೋನಿಕಲ್ ಡ್ರಾಫ್ಟ್ ಟ್ಯೂಬ್. ಡ್ರಾಫ್ಟ್ ಟ್ಯೂಬ್ ನೀರಿನ ಕೈನೆಟಿಕ್ ಎನರ್ಜಿಯನ್ನು ಟರ್ಬೈನ್ನ ಔಟ್ಪುಟ್ನಲ್ಲಿ ಸ್ಟ್ಯಾಟಿಕ್ ಪ್ರೆಷರ್ ಆಗಿ ಕನ್ವರ್ಟ್ ಮಾಡುತ್ತದೆ. ಇದು ವಿಶೇಷವಾಗಿ ಟರ್ಬೈನ್ನ ಎಕ್ಸಿಟ್ ಅಥವಾ ಎಕ್ಸಾಸ್ಟ್ನ ಬಳಿ ಇರುತ್ತದೆ. ಇದು ಟರ್ಬೈನ್ನ ಔಟ್ಪುಟ್ ಮೂಲಕ ಹಾದು ಹೋಗುವುದರೊಂದಿಗೆ ನೀರಿನ ಕೈನೆಟಿಕ್ ಎನರ್ಜಿ ಡಿಸಿಪೇಟ್ ಆಗುವುದನ್ನು ತಡೆಯುತ್ತದೆ. ಟರ್ಬೈನ್, ಇಂಪಲ್ಸ್ ಟರ್ಬೈನ್. ವಾಟರ್ ಟರ್ಬೈನ್ಸ್ ಬೀಳುವ ನೀರಿನ ಎನರ್ಜಿಯನ್ನು ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುವುದಕ್ಕಾಗಿ ಬಳಸಲಾಗುತ್ತದೆ. ವಾಟರ್ ಟರ್ಬೈನ್ಸ್ನ ಪ್ರಿನ್ಸಿಪಲ್ ಟೈಪ್ಸ್ ಅಂದರೆ 1. ಇಂಪಲ್ಸ್ ಟರ್ಬೈನ್ಸ್, 2. ರಿಯಾಕ್ಷನ್ ಟರ್ಬೈನ್ಸ್. 1. ಇಂಪಲ್ಸ್ ಟರ್ಬೈನ್. ಇವುಗಳನ್ನು ಟರ್ಬೈನ್ಸ್ ಹೈ ಹೆಡ್ಸ್ಗಾಗಿ ಬಳಸಲಾಗುತ್ತದೆ. ಒಂದು ಇಂಪಲ್ಸ್ ಟರ್ಬೈನ್ನಲ್ಲಿ ನೀರಿನ ಪೂರ್ತಿ ಪ್ರೆಷರ್ ಒಂದು ನೋಜಲ್ನಲ್ಲಿ ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತದೆ ಮತ್ತು ಜೆಟ್ನ ವೆಲಾಸಿಟಿ ವೀಲ್ ಅನ್ನು ಡ್ರೈವ್ ಮಾಡುತ್ತದೆ, ಅಂದರೆ ಪೆಲ್ಟನ್ ವೀಲ್. ಇದರಲ್ಲಿ ಅದರ ಅಕ್ಕಪಕ್ಕ ಎಲಿಪ್ಟಿಕಲ್ ಬಕೆಟ್ಸ್ ಜೊತೆಗೆ ಒಂದು ವೀಲ್ ಫಿಟ್ ಆಗಿರುತ್ತದೆ. ರಿಯಾಕ್ಷನ್ ಟರ್ಬೈನ್ಸ್. ರಿಯಾಕ್ಷನ್ ಟರ್ಬೈನ್ಸ್ ಸಣ್ಣ ಮತ್ತು ಮಧ್ಯಮ ಹೆಡ್ಸ್ಗಾಗಿ ಬಳಕೆಯಾಗುತ್ತದೆ. ಒಂದು ರಿಯಾಕ್ಷನ್ ಟರ್ಬೈನ್ನಲ್ಲಿ ನೀರು ಪ್ರೆಷರ್ ಎನರ್ಜಿ ಜೊತೆಗೆ ಪಾರ್ಟ್ಲಿ ರನ್ನರ್ನಲ್ಲಿ ಎಂಟರ್ ಮಾಡುತ್ತದೆ ಮತ್ತು ಪಾರ್ಷಿಯಲಿ ವೆಲಾಸಿಟಿ ಹೆಡ್ನ ಜೊತೆಗೆ ಎಂಟರ್ ಮಾಡುತ್ತದೆ. ರಿಯಾಕ್ಷನ್ ಟರ್ಬೈನ್ನ ಇಂಪಾರ್ಟೆಂಟ್ ಟೈಪ್ಸ್ ಅಂದರೆ ಎ. ಫ್ರಾನ್ಸಿಸ್ ಟರ್ಬೈನ್ಸ್, ಬಿ. ಕಪ್ಲಾನ್ ಟರ್ಬೈನ್ಸ್. ಸಿ ನಂಬರ್ 4. ಹಂತ 3. ವಾಟರ್ ಟರ್ಬೈನ್ನ ಸ್ಪೀಡ್ ಮತ್ತು ಇನ್ನುಳಿದ ಡೀಟೇಲ್ಸ್ ಅನ್ನು ನೋಟ್ ಡೌನ್ ಮಾಡಿ ಮತ್ತು ಅವುಗಳನ್ನು ಡೈರಿಯಲ್ಲಿ ಬರೆದಿಟ್ಟುಕೊಳ್ಳಿ. ಹಂತ 4. ಆಲ್ಟರ್ನೇಟರ್ನ ವಿವಿಧ ರೀತಿಯ ಪಾರ್ಟ್ಸ್ ಅನ್ನು ಟ್ರೇಸ್ ಮಾಡಿ ಮತ್ತು ಟೇಬಲ್ನಲ್ಲಿ ನೇಮ್ ಪ್ಲೇಟ್ ಡೀಟೇಲ್ಸ್ ಅನ್ನು ನೋಟ್ ಡೌನ್ ಮಾಡಿ. ನಂಬರ್ ಆಫ್ ಫೇಸ್ 3. ಕೆಪಾಸಿಟಿ 5 ಮೆಗಾವಾಟ್, ಸ್ಪೀಡ್ 1000 RPM, ಔಟ್ಪುಟ್ ವೋಲ್ಟೇಜ್ 440 ವೋಲ್ಟ್ಸ್, ಕರೆಂಟ್ 800 ಆಂಪಿಯರ್, ಫ್ರೀಕ್ವೆನ್ಸಿ 50 ಹರ್ಟ್ಸ್, ಎಕ್ಸಿಟೇಷನ್ ಕರೆಂಟ್ 100 ಆಂಪ್ಸ್. ಸೀರಿಯಲ್ ನಂಬರ್, ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ 1986, ಮಾಡೆಲ್ ನಂಬರ್. ಹಂತ 5. ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ನ ಸ್ಕೀಮ್ಯಾಟಿಕ್ ಅರೇಂಜ್ಮೆಂಟ್ ಡ್ರಾ ಮಾಡಿ. ಹಂತ 6. ಮೇನ್ ಸೆಟಪ್ ಟ್ರಾನ್ಸ್ಫಾರ್ಮರ್ ನಿರ್ದಿಷ್ಟತೆಯನ್ನು ಮತ್ತು ಟೈಪ್ ಆಫ್ ಕೂಲಿಂಗ್ ಅರೇಂಜ್ಮೆಂಟ್ಸ್ ಅನ್ನು ನೋಟ್ ಡೌನ್ ಮಾಡಿ. ಹಂತ 7. ಪವರ್ ಟ್ರಾನ್ಸ್ಫಾರ್ಮರ್ನ ಕೂಲಿಂಗ್ ಅರೇಂಜ್ಮೆಂಟ್ ವಾಟರ್ ಕೂಲಿಂಗ್ ಅಥವಾ ಇನ್ಯಾವುದೋ ಮಾದರಿಯದ್ದೋ ಎಂದು ಖಚಿತಪಡಿಸಿಕೊಳ್ಳಿ. ಹಂತ 8. ಟ್ರಾನ್ಸ್ಮಿಟಿಂಗ್ ವೋಲ್ಟೇಜ್ ರೇಂಜ್ ಮತ್ತು ನಂಬರ್ ಆಫ್ ಟ್ರಾನ್ಸ್ಮಿಷನ್ ಲೈನ್ಸ್ ನೋಟ್ ಡೌನ್ ಮಾಡಿ. ಹಂತ 9. ಪವರ್ ಸ್ಟೇಷನ್ನ ಟೋಟಲ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಮತ್ತು ಪೀಕ್ ಲೋಡ್ ಅವರ್ಸ್ನಲ್ಲಿ ಜೊತೆಗೆ ಕೆಲಸ ಮಾಡಿದ ಮ್ಯಾಕ್ಸಿಮಮ್ ನಂಬರ್ ಆಫ್ ಟರ್ಬೈನ್ಸ್ ಅನ್ನು ನೋಟ್ ಡೌನ್ ಮಾಡಿಕೊಳ್ಳಿ. ಈ ತನಕ ನಾವೊಂದು ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟ್ನ ವಿವಿಧ ಸ್ಟೇಜಸ್ ಬಗ್ಗೆ ಚರ್ಚೆ ಮಾಡಿದ್ವಿ ಮತ್ತು ಪ್ರತಿಯೊಂದು ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟ್ನ ಫಂಕ್ಷನ್ ಅನ್ನು ಇಂಟರ್ಪ್ರೆಟ್ ಮಾಡಿದ್ವಿ. ಧನ್ಯವಾದಗಳು ಮತ್ತು ಶುಭ ದಿನ.